ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇಂದು ಬಿಡುಗಡೆ ಮಾಡಿದ ಪ್ರಕಟಣೆಯ ಪ್ರಕಾರ ಆಗಸ್ಟ್ 27, 2025ರಂದು ನಗರದಾದ್ಯಂತ ಒಟ್ಟು 2.19 ಲಕ್ಷಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸಂಚಾರಿ ಮೊಬೈಲ್ ಟ್ಯಾಂಕರ್ಗಳು ಹಾಗೂ ಕೆರೆ ಅಂಗಳದ ಕಲ್ಯಾಣಿಗಳಲ್ಲಿ ಈ ವಿಸರ್ಜನೆಗೆ ವ್ಯವಸ್ಥೆ ಮಾಡಲಾಗಿತ್ತು. ಬಿಬಿಎಂಪಿ ಬಿಡುಗಡೆ ಮಾಡಿದ ದತ್ತಾಂಶವು ಪರಿಸರ ಸ್ನೇಹಿ ಗಣೇಶ ಚತುರ್ಥಿ ಆಚರಣೆಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಪಾಲಿಕೆಯ ಪ್ರಯತ್ನಗಳನ್ನು ಎತ್ತಿ ತೋರಿಸುತ್ತೆ. ದಕ್ಷಿಣ ವಲಯದಲ್ಲಿ ಅತಿ ಹೆಚ್ಚು ಮೂರ್ತಿಗಳ ವಿಸರ್ಜನೆ ದಾಖಲಾಗಿದ್ದು, ನಂತರದ ಸ್ಥಾನದಲ್ಲಿ ಪಶ್ಚಿಮ ವಲಯವಿದೆ. ವಲಯವಾರು ವಿಸರ್ಜನೆಯ ವಿವರಗಳು: ದಕ್ಷಿಣ ವಲಯ 79,039, ಪಶ್ಚಿಮ ವಲಯ 60,703, ಪೂರ್ವ ವಲಯ 44,000, ಆರ್ಆರ್ ನಗರ ವಲಯ 13,097, ಯಲಹಂಕ ವಲಯ 8,492, ಬೊಮ್ಮನಹಳ್ಳಿ ವಲಯ 7,028, ಮಹದೇವಪುರ ವಲಯ 5,690, ದಾಸರಹಳ್ಳಿ ವಲಯ 1,104. ಈ ಉಪಕ್ರಮವು ಪರಿಸರ ಸಂರಕ್ಷಣೆ ಮತ್ತು ನಗರದ ಕೆರೆಗಳನ್ನು ಸ್ವಚ್ಛವಾಗಿಡುವ ದೊಡ್ಡ ಅಭಿಯಾನದ ಭಾಗವಾಗಿದೆ. ವಿಸರ್ಜನೆ ಈಗಾಗಲೇ ಆಗಿದೆ. ಮತ್ತು ಒಂದು 489 ನಮ್ಮ ಕಲ್ಯಾಣ ವಾಟರ್ ಬಾಡೀಸ್ನಲ್ಲಿ ಬೇರೆ ಬೇರೆ ವ್ಯವಸ್ಥೆ ಮಾಡಿದ್ದೇವೆ. ಸದ್ಯಕ್ಕೆ ಎಲ್ಲ ಸ್ಮೂತಾಗಿ ನಡೀತಾ ಇದೆ. ಎಲ್ಲರನ್ನ ಇಷ್ಟೇ ಕೇಳ್ಕೊಳ್ತೇವೆ, ಗ್ರೀನ್ ಗಣೇಶ ಅಂತ ಪಾಲನೆ ಮಾಡಿ ಎಲ್ಲೆಲ್ಲಿ ಅವರು POP ಉಪಯೋಗ ಮಾಡಿದ್ದಾರೆ, ಅಟ್ಲೀಸ್ಟ್ ನಮ್ಮ ಸಾರ್ವಜನಿಕ ಸ್ಥಳದಲ್ಲಿ ಉಪಯೋಗ ಮಾಡಿದ ಯಾರಾದರೂ ಜಾಗ ಇದ್ದು ಕಂಡು ಬಂದರೆ ನಾವು ಅವರಿಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೇಳ್ತೇವೆ. ಅದು ಹೊರತುಪಡಿಸಿ ಈಗಾಗಲೇ ನಾವು ಕೆಂಪಬುದ್ಧಿ ಕೆರೆಯಲ್ಲಿ ಸಹ ವ್ಯವಸ್ಥೆ ಮಾಡಿದ್ದೇವೆ. ಭಾಳಷ್ಟು ಗಣಪತಿಗಳು ಅಲ್ಲಿ ಸಹ ವಿಸರ್ಜನೆ ಮಾಡಲಿಕ್ಕೆ ಕ್ರಮ ತಗೊಳ್ತೇವೆ. ಸರ್, ಈಗ POPನ ಬ್ಯಾನ್ ಮಾಡಿದ್ದೀವಿ ಅಂದರೆ ಬಳಸೋದು ಬೇಡ, ಇದಕ್ಕೆ ಏನಾದರೂ ಮೆಷರ್ ಇರಬೇಕು ಅಂತ ನೀವು ಡಿಸೈಡ್ ಮಾಡಿ. ಬಟ್ ಈಗ 300 ಚಿಲ್ಲರೆನೋ ಒಂದೊಂದು ಟ್ಯಾಂಕಲ್ಲಿ 300 ಹತ್ರ POP ಗಣೇಶನೇ ಬರ್ತಾಯಿದೆ. ಅದು ಈಗ ಸದ್ಯಕ್ಕೆ ಜನರ ಭಾವನೆ ಸಹ ನಾನು ತಿಳ್ಕೊಳ್ಬೇಕು. ಅದಕ್ಕೆ ವಿಸರ್ಜನೆಗೆ ಏನು ಬರ್ತದೆ ಅದು ನಾವು ನೋಡ್ತೇವೆ. ಅದು ಕೆಲಸ ಮಾಡಲೇಬೇಕು. ಜನರಿಗೆ ಸಹ ಅವರಿಗೆ ಇದರ ಬಗ್ಗೆ ಮಾಹಿತಿ ಕೊಡಬೇಕಾಗ್ತದೆ. ಅವರಿಗೆ ನಾವು ಕಮ್ಯುನಿಕೇಟ್ ಮಾಡಬೇಕಾಗ್ತದೆ. ಇನ್ನೂ ಇಡೀ ವರ್ಷ ಇದೆ, ಅವರಿಗೆ ಹೇಳ್ತಾ ಇರ್ತೇವೆ. ಮತ್ತು ಏನಾದರೂ ನಮ್ಮ ಕಡೆಯಿಂದ ಏನು ಕ್ರಮ ತಗೊಳ್ಳಿಲ್ಲ ಅಂತ ನಾವು ಕರೀತೀವಿ. ಓಕೆ ಸರ್, ಇವತ್ತು ನೌಕರ ಭವನದಲ್ಲಿ ವಿಶೇಷ ಎಲ್ಲ ನಮ್ಮ BBMP ಅವರಿಗೆ ಇವತ್ತೇ ನಾವು ಎಲ್ಲ ನಮ್ಮ ನೌಕರ ಬಾಂಧವರಿಗೆ ಗಣೇಶ ಹಬ್ಬದ ಅಂಗವಾಗಿ ನಾವು ಎಲ್ಲರಿಗೆ ನಾವು ಶುಭಾಶಯಗಳು ಕೊಡ್ತೇವೆ. ಹಾಗೂ ಈ ಬರ್ತಕ್ಕಂಥ ಈ ಫೆಸ್ಟಿವಲ್ ಸೀಸನ್ ಇರ್ಬೋದು, ಬರ್ತಕ್ಕಂಥ ವರ್ಷ ಇರ್ಬೋದು, ನಾವು ಖಂಡಿತ ಎಲ್ಲ ಸ್ವಲ್ಪ ಒಳ್ಳೆಯದಾಗಿ ಕೆಲಸ ಮಾಡಿಬಿಟ್ಟು ಜನರಿಗೆ ನಮ್ಮ BBMP ಬಗ್ಗೆ ಒಳ್ಳೆಯ ಅಭಿಪ್ರಾಯ ಕೊಡಲಿಕ್ಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.